ತಾವೆಲ್ಲ ಕಲಬುರಗಿ ಶರಣಬಸಪ್ಪನ ಇತಿಹಾಸವನ್ನು ಕೇಳ್ತೀರಿ. ಕಲಬುರಗಿ ಶರಣಬಸಪ್ಪನವರಿರುವ ಆ ಕಲಬುರಗಿ ದಾಸೋಗದ ಮನೆಗೆ ಅದೇ ಕಲಬುರಗಿ ಸಮೀಪದ ಒಂದು ಹಳ್ಳಿ ಒಳಗ ಒಬ್ಬ ಹೆಣ್ಮಗಳಿಗೆ ಮಕ್ಕಳಾಗಿಲ್ಲ. ಪಾಪ ಲಕ್ಷ್ಯ ಇರಲಿ, ಮಕ್ಕಳಾಗಿಲ್ಲ. ಓಣಿ ಒಳಗಾಕಿ ಆರಾಮೇ ಅದಾಳ. ಮದುವೆಯಾಗಿ 3 ವರ್ಷ, ಮದುವೆಯಾಗಿ 4 ವರ್ಷ, ಮದುವೆಯಾಗಿ 10 ವರ್ಷ ಆ ಹೆಣ್ಮಗಳು ಆನಂದದಾಳ. ಬೆಳಗಿನ ಜಾವ ಸ್ನಾನ ಮಾಡ್ಯಾಳ. ಆ ಹಣಿ ಮೇಲೆ ವಿಭೂತಿ ಅದೆ ನೋಡಿ, ಚಂದ್ರ ನಾಚುವ ಕುಂಕುಮವನ್ನು ಧರಿಸಿ ಆ ಪುಣ್ಯದ ಗರತಿ ಬಾವಿಯಿಂದ ನೀರು ತರುವಾಗ ಹೊತ್ತಾಗಿ ಎದ್ದು ಕಸ ಹೊಡೆಯುವ ಹೆಣ್ಮಕ್ಕಳು ಮಾತಾಡ್ತಿದ್ರಂತ. ಇದನ್ನ ಯಾಕೆ ಹೇಳ್ತೀನಿ ಅಂತಂದ್ರೆ, ಬದುಕಿನೊಳಗೆ ಶ್ರದ್ಧೆ ಯಾರೊಳಗೆ ಇರ್ತದ ಅಂಥವರಿಗೆ ಸದ್ಗುರುವಿನ ಒಲಿಮೆ ಇರ್ತದ. ಅಂಥವರ ಬದುಕಿನೊಳಗ ದೇವರು ಬೆನ್ನು ಹತ್ತಾನೆ ಅನ್ನುವುದಕ್ಕ ಈ ಉದಾಹರಣೆ ನಾವು ತಿಳ್ಕೋಬೇಕಾಗ್ತದೆ. ಆ ಅಕ್ಕ ತಂಗಿ ಮಾತಾಡ್ತಾರ, ಏ ಅಕ್ಕ, ಈ ಊರಾಗಿದ್ದಿದ್ದು ಈ ಓಣ್ಯಾಗಿದ್ದಿದ್ದು ಎಷ್ಟು ಚಲೋ ಅಲ್ಲ. ಯಾಕ ನಾವು ಸ್ನಾನ ಮಾಡದಿದ್ರು ಚಿಂತಿಲ್ಲ, ನಾವು ಸ್ನಾನ ಮಾಡದಿದ್ರು ಚಿಂತಿಲ್ಲ, ಹಣಿ ಮ್ಯಾಗ ವಿಭೂತಿ ಧರಿಸದಿದ್ರು ಚಿಂತಿಲ್ಲ, ಕುಂಕುಮ ಹಚ್ಚದಿದ್ರು ಚಿಂತಿಲ್ಲ. ಬಾಗಿಲು ತೆಗೆದ ತಕ್ಷಣ ಇಲ್ಲೋಡಿ ಆ ಪುಣ್ಯದ ಗರತಿ ತುಂಬಿದ ಕೊಡ ಹೊತ್ತುಕೊಂಡು ಹಣಿ ಮೇಲೆ ವಿಭೂತಿ ಚಂದ್ರ ನಾಚುವ ಕುಂಕುಮವನ್ನು ಧರಿಸಿ ಆ ಹೆಣ್ಮಗಳು ನಮ್ಮ ಮನೆ ಎದುರಿಗೆ ಬರ್ತಾಳ. ಆಕೆ ಮಾರಿ ನೋಡಿವಿ ಅಂತಂದ್ರ ಸಾಕ್ಷಾತ್ ದೇವಿ ನೋಡ್ದಂಗ ಆಗ್ತದ. ಈ ಊರಾಗಿದ್ದಿದ್ದು ಈ ಓಣ್ಯಾಗಿದ್ದಿದ್ದು ನಾವು ಪುಣ್ಯ ಮಾಡೀವಿ ಅನ್ನುವಾಗ ಅಕ್ಕ ತಂಗಿನ ಕರೆದು ಹೇಳದಳಂತ, ಈ ಓಣ್ಯಾಗಿದ್ದಿದ್ದು ನಾವು ಪುಣ್ಯ ಮಾಡಿಲ್ಲ. ಯಾಕಂತ ಏನು ಕೇಳ್ತೇವ? ಯಾಕಂತ ಏನು ಕೇಳ್ತಿದ್ ನೀನು? ನಾವು ಈ ಓಣ್ಯಾಗ ಇರಬಾರದಾಗಿತ್ತು. ಎದ್ದ ತಕ್ಷಣ ಬಾಗಲ ತೆಗೆದ ತಕ್ಷಣ ಆಕಿ ಮಾರಿ ನೋಡ್ತೀವಿ. ಆಕಿ ಮಾರಿ ನೋಡೋದು ನಮ್ಮ ಬದುಕಿನ ಪುಣ್ಯ ಅಲ್ಲ, ಅದು ನಮ್ಮ ಬದುಕಿನ ಪಾಪದೆ. ಯಾಕ ಅಂತ ಕೇಳದಾಗ ಅಕ್ಕ ತಂಗಿಗೆ ಹೇಳ್ದಳಂತ, ಏನಿದ್ದರೇನಿಲ್ಲ ತಂಗಿ, ಮಕ್ಕಳಾಗದ ಬಂಜಿ ಕಣೆ, ಮಕ್ಕಳಾಗದ ಬಂಜಿ ಕಣೆ. ಏನಿದ್ರೇನು ಬದುಕಿನಲ್ಲಿ, ಏನಿದ್ರೇನು ಅಲ್ಲ. ಮಕ್ಕಳಾಗದ ಬಂಜಿಯ ಮಾರಿ ಎದ್ದ ತಕ್ಷಣ ನಾವೇನು ನೋಡ್ತೀವಿ, ನಮ್ಮ ಬದುಕಿನ ಕರ್ಮದ ಅಂತ ತಿಳಿದು ಅವರಿಬ್ಬರು ಮಾತನಾಡುವ ಮಾತು ತುಂಬಿದ ಕೊಡ ತಗೊಂಡು ನೀರು ತರುವ ಆ ಪುಣ್ಯದ ಗರತಿಯ ಕಿವಿಯೊಳಗೆ ಬೀಳುತ್ತ. ತಾವೆಲ್ಲ ಅರ್ಥ ಮಾಡ್ರಿ, ಆಯುಧಗಳ ಗಾಯ ಮಾಯ್ತದಂತ ಮಾತಿನ ಗಾಯ ಮಾಯಲ್ಲಂತ. ಆಯುಧದ ಗಾಯ 3 ತಿಂಗಳಿಗೆ ಮಾಯಬಹುದು, 4 ತಿಂಗಳಿಗೆ ಮಾಯಬಹುದು, 6 ತಿಂಗಳಿಗೆ ಮಾಯಬಹುದು. ಹೋಗಲಿ, ಅವರಿಗೆ ಶುಗರ್ ಸೀಮಯ್ಯದ ಅಂತಂದ್ರೆ ವರ್ಷಕ್ಕಾದರೂ ಆ ಆಯುಧದ ಗಾಯ ಮಾಯಬಹುದು. ಆದರ ಮಾತಿನ ಗಾಯ ಅದು ಸಾಯೋತನ ಸಣ್ಣಗೆ ಕೊರಿತದ. ದೇವರ ಮುಂದೆ ಪುಣ್ಯದ ಗಾತಿ ನಿಂತುಕೊಂಡು ಕೈ ಮುಗಿದು ಹೇಳದಳಂತ, ಓ ದೇವರೇ, ಊರೊಳಗಿನ ಜನ ನನ್ನನ್ನ ಬಂಜಿ ಎನ್ನುವ ಭಾವದೊಳಗ ಅವಹೇಳನ ಮಾಡುತ್ತಾರ. ಈ ಲೋಕದ ಜನಗಳಿಗೆ ಎಲ್ಲರಿಗೂ ಮಕ್ಕಳನ್ನು ಕೊಟ್ಟಿದ್ದಿ. ಓ ದೇವರೇ, ನನಗ್ಯಾಕ ಮಕ್ಕಳು ಕೊಟ್ಟಿಲ್ಲ ಅಂತ ಆ ಪುಣ್ಯದ ಗರತಿ ಮಂದಿ ಮುಂದೆ ಹೇಳಿಲ್ಲ, ದೇವ್ರ ಮುಂದೆ ಹೇಳ್ತಾಳ. ನೀವು ಬಹಳ ಮಂದಿ ಮನೆತನದ ಸುದ್ದಿ ಮಂದಿ ಮುಂದೆ ಹೇಳಬಾರ್ದ್ರಿ. ಮಂದಿ ಮುಂದೆ ಹೇಳಿದ್ರೆ ಏನ್ ಮಾಡ್ತಾರ ಗೊತ್ತನ್ರಿ? ನಿಮ್ಮಂದು ಹೂ ಅಂತಾರ, ಮುಂದೆ ಹೋಗಿ ಮಂದಿ ಮುಂದೆ ಹೇಳಿ ನಗತಾರ. ಏನೇ ಇದ್ರೂ ಕೂಡ ಅದು ದೇವರ ಮುಂದೆ ಹೇಳೋದು. ಆ ಹೆಣ್ಮಗಳು ದೇವರ ಮುಂದೆ ತನ್ನ ಮನದ ಭಾವ ಏನದ
ಅದೆಲ್ಲವನ್ನ ಸಹಜವಾಗಿ ಹೇಳ್ಕೊಂತಾಳ. ಏನಂತ? ಕಂದಾನ ಕೊಡು ಶಿವನೇ ಮದನ ಪಡಲಾರೆ. ಆ ಶಿವನೇ ಶಿವನೇ ಬಾಲಕರಿಲ್ಲದ ಬಾಲ್ಯದ ತರಗಮ ಬಾಡಿಗೆ ಎತ್ತು ದುಡಿದಾಗ ಬಾಳೆಯ ಹಾಸುಂಡು ಬೀಸಿ ಬಗೆದಾಗ ಹಾಸುಂಡು ಬೀಸಿ ಬಗೆದಾಗ ಬಾಲಕರಿಲ್ಲದ ಬಾಲ್ಯದ ತರಗಮ. ಬಂಜಿ ಬಾಗಿಲ ಮುಲ್ದ ಅಜೋರಿ ಗಿಡ ಹುಟ್ಟಿ ಬಂಜಿ ಬಾಗಿಲ ಮುಲ್ದ ಅಜೋರಿ ಗಿಡ ಹುಟ್ಟಿ ತೊಗಿ ತೊಗಿಗಳಲ್ಲಿ ಗಿಳಿಕುತ್ತ ಹೇಳವ ತೊಗಿ ತೊಗಿಗಳಲ್ಲಿ ಗಿಳಿಕುಂತ ಹೇಳವ ಬಂಜಿ ಬದುಕೆಲ್ಲ ಹೆರವರಿಗೆ ಬಂಜಿ ಬದುಕೆಲ್ಲ ಹೆರವರಿಗೆ ಬಾಲಕರಿಲ್ಲದ ಬಾಲ್ಯದ ತರಗಮ. ಬಂಜಿಯ ಮನೆಯೊಳಗ ಬಂಗಾರದ ಒಳಕಲ್ಲು ಬಂಜಿಯ ಮನೆಯೊಳಗ ಬಂಗಾರದ ಒಳಕಲ್ಲು ಬದು ಕೊಟ್ಟಾಕ ಸೊಸೆಯಿಲ್ಲ ಮಹಾನವಮಿ ಬದು ಕೊಟ್ಟಾಕ ಸೊಸೆಯಿಲ್ಲ ಮಹಾನವಮಿ ಬನ್ನಿ ಮುಡಿಯಾಕ ಮಗನಿಲ್ಲ ಬನ್ನಿ ಮುಡಿಯಾಕ ಮಗನಿಲ್ಲ ಬಾಲಕರಿಲ್ಲದ ಬಾಲ್ಯದ ತರಗಮ. ಹೆಣ್ಣಾಗಿರುವುದಕ್ಕಿಂತ ಮಣ್ಣಾಗಿರುವುದು ಲೇಸು ಹೆಣ್ಣಾಗಿರುವುದಕ್ಕಿಂತ ಮಣ್ಣಾಗಿರುವುದು ಲೇಸು ಮಣ್ಣಿನ ಮೇಲೆ ಮರವಾಗಿ ಬೆಳೆದರೆ ಮಣ್ಣಿನ ಮೇಲೆ ಮರವಾಗಿ ಬೆಳೆದರೆ ಬಂದ ಜನಕ್ಕೆಲ್ಲ ನೆರಳಾಯಿತು ಬಂದ ಜನಕ್ಕೆಲ್ಲ ನೆರಳಾಯಿತು. ಕಂದಾನ ಕೊಡು ಶಿವನೇ ಬದನ ಪಡಲಾರೆ ಬಲ್ಜಿ ಎಂಬ ಶಬ್ದ ಹೊರಲಾರೆ ಭೂಮಿ ಮ್ಯಾಲೆ ಬಲ್ಜ ಎಂಬ ಶಬ್ದ ಹೊರಲಾರೆ ಭೂಮಿ ಮ್ಯಾಲೆ ಹಂಗಿನ ಬಾನ ಉಣಲಾರೆ ಹಂಗಿನ ಬಾನ ಉಣಲಾರೆ. ಸಂಜೀಲೆ ಹುಟ್ಟಾಲಿ ಮುಂಜಾನೆ ಸಾಯಲಿ ಸಂಜೀಲೆ ಹುಟ್ಟಾಲಿ ಮುಂಜಾನೆ ಸಾಯಲಿ ಬಾಜಿ ಎನ್ನುವ ಸಲ್ಲ ಬಿಡಿಸಯ್ಯ ಶಿವನೇ 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 ಶಿವನೇ
ಕಾಯಿ ಬಡಸೇನ ಜೋಡೆರಡು ಕಾಯಿ ಬಡಸೇನ ಬಾಲಕರಿಲ್ಲದ ಬಾಲಿಕ ತರಗಮ ಬಾಲಕರಿಲ್ಲದ ಬಾಲಿಕ ತರಗಮ ಬಾಡಿಗೆ ಎತ್ತು ದುಡಿದಾಗ ಬಾಳೆಯ ಹಾಸುಂಡು ಬೀಸಿ ಬಗೆದಾಗ ಹಾಸುಂಡು ಬೀಸಿ ಬಗೆದಾಗ ಹಾಸುಂಡು ಬೀಸಿ ಬಗೆದಾಗ ಎಲ್ಲರೂ ಚಪ್ಪಾಳಿ ತಟ್ಟಿ ಧನ್ಯವಾದ ಹೇಳು. ಬಹುಶಃ ಕೊನೆ ನುಡಿ ಒಳಗ ಆ ತಾಯಿ ಹೇಳ್ತಾಳ ಏನಂತ ಗೊತ್ತಾ? ದೇವರೇ ಹೇಳು, ಬದುಕಿನಲ್ಲಿ ನನಗೆ ಯಾಕೆ ಮಕ್ಕಳನ್ನು ಕೊಡಲಿಲ್ಲ ಅಂತ ಆ ದೇವರನ್ನ ಕೇಳಿ ಅಳುವಾಗ ಕಾಯಕವನ್ನು ಮುಗಿಸಿ ಯಜಮಾನ ಮನೆಗೆ ಬಂದ. ಅಳ್ಕೊಂತ ಕುಂತಳೆ ಏನೋ ಇಲ್ಲ, ಬೇಗ ಹೇಳ್ತಾಳ, ಎದ್ದು ಮಾರಿ ಒರೆಸ್ಕೊಂಡು ಒಂದು ಚೆರಿಗೆ ನೀರು ತೊಗೊಂಡು ಹೊರಗೆ ಬರೋದರಾಗ ಯಜಮಾನ ಹೊಲದ ನೇಗಿಲು ಹೊಡೆದು ಮನೆಗೆ ಬಂದಾನ. ಅವನಿಗೆ ದಣುವಾಗಿಲ್ಲ. 4 ತಾಸು ನೇಗಿಲು ಹೊಡೆದಾನ ಹೊಲದಾಗ, ಅವನಿಗೆ ದಣುವಾಗಿಲ್ಲ. ಹೆಂಡತಿ ಮಾರಿ ನೋಡಿದ ಮ್ಯಾಲ ಅವಾಗ ಅವನಿಗೆ ಆಯಾಸ ಆತು. ಯಾಕ ಅಂದ್ರೆ ನಿತ್ಯವು ನಗುವ ಮದನಾರವಿಂದ ಅವತ್ತ ಕಳೆಗುಂದಿತ್ತು, ಹೆಂಡತಿ ಮಾರಿ ಬಾಡಿತ್ತು. ಇಲ್ಲೋಡಿ ನೀರು ಕೊಡೋ ಮುಂದ ಅವ ಹೆಂಡತಿ ಮಾರಿ ನೋಡಿ ಕೇಳದನಂತ, ದಿನಾ ನಗತಿದ್ದಿ, ಇವತ್ತ್ಯಾಕೋ ಅತ್ತಿದೆಲ್ಲ ಹೇಳು ಅಂದ. ಆ ಹೆಣಬಗಳು ಮಾರಿ ತೆಳಗ ಮಾಡಿ ಹೇಳ್ತಾಳ, ನಾನ್ಯಾಕೆ ಕಳ್ಳಿ, ನನಗೇನು ಕಡಿಮೆ ಅಂತ ನಾ ಅಳಲಿ? ಇಲ್ಲ, ನಾ ನಕ್ಕೀನಿ. ಇಲ್ಲ ನೀ ಹತ್ತಿದಿ. ಇಲ್ರಿ, ನಾ ಹತ್ತಿಲ್ಲ, ನಾ ಹತ್ತೀನಿ ಅಂತ ನಿಮಗೆ ಯಾರು ಹೇಳ್ಯಾರ ಅಂತಂದ್ರೆ ಎಷ್ಟು ಸೂಕ್ಷ್ಮದ ನೋಡಿ ಆ ಸಂಸಾರ. ಆ ವೇಳೆ ಒಳಗೆ ಗಂಡ ಹೇಳ್ತಾನ, ನೀ ಹತ್ತಿಲ್ಲಂತ ಹೇಳ್ತಿದ್ದಿ ಖರೆ, ನಿನ್ನ ಕಣ್ಣು ರೆಪ್ಪೆಯ ಕೂದಲುಗಳು ಒಂದಕ್ಕೊಂದು ಅಂಟಿ ಹೇಳಾಕತ್ಯಾವ, ನಿನ್ನ ಹೆಂಡತಿ ಇಷ್ಟೊತ್ತನ ಹತ್ತಾಳ. ಖರೆ ಹೇಳ್ರಿ ಅಣ್ಣನ ಬಳಗ ನಾವು ಒಮ್ಮೆರೆ ಇಟ್ಟು ಸೂಕ್ಷ್ಮ ವಿಚಾರ ಮಾಡೀವಿ ಏನ್ರಿ ನಾವು? ಯಪ್ಪು, ನಮ್ಮ ಮುಂದೆ ಕುಂತು ಶರಗ ತೊಯ್ಯತನ ಹತ್ತರ್ನು 2 ರೊಟ್ಟಿ ಉಣ್ಣೋರು 3 ರೊಟ್ಟಿ ಉಂಡು ಹೊರಗೆ ಹೋದ ಮಂದಿ ನಾವು ಅದೀವಿ. ಇಷ್ಟು ಸೂಕ್ಷ್ಮದ ಹೇಳು, ನೀ ಯಾಕತ್ತೀದಿ ಅಂತಂದ್ರ ಅವಾಗ ಹೇಳ್ತಾಳ, ಉಣಿಯಾಗಿನ ಮಂದಿ ನನಗೆ ನಿಂದ ಮಾಡ್ತಾರ. ಯಾರನ್ನು ಬಿಟ್ಟಾರ? ಗಂಡ ಹೇಳ್ತಾನೆ, ಯಾರನ್ನು ಬಿಟ್ಟಾರ? ಈ ಪ್ರಪಂಚದ ಜನ ಮಾತಾಡೋದು ಯಾರಿಗೆ ಬಿಟ್ಟಾರ? ನೀವು ಎಷ್ಟೋ ಮಂದಿಗೆ ಉಂಡ ಅನ್ನ ಕರಗಬೇಕಾಗಿತ್ತು ಅಂತಂದ್ರೆ ಮಂದಿ ಸುದ್ದಿ ಮಾತಾಡಿದ್ರೆ ಕರಗ್ತಾವಂತ್ರಿ ಎಷ್ಟೋ ಮಂದಿಗೆ. ನೀವು ನೋಡ್ರಿ ಬೇಕಾದ್ರೆ ಊರಾಗ ಅಲ್ಲಿಂದ ಕಟ್ಟಿರ್ತಾವ್ರಿ. ಅಲ್ಲ, ಈ ಊರಾಗ ಅದಾವಿಲ್ಲ ಗೊತ್ತಿಲ್ಲ, ಮತ್ತು ನಮ್ಮೂರ್ದ ಹೇಳಾರ ಅಂದಿರಿ. ಮತ್ತೆ ಊರಾಗ ಅಲ್ಲಿಂದ ಕಟ್ಟಿರ್ತಾವ. ಆ ಕಟ್ಟಿ ಮೇಲೆ ಮುಂಜಾನೆ 11:00 ಬಂದು ಕುಂತರು ಅಂತಂದ್ರೆ 2:30 ತನಕ ಕುಂದಿರ್ತಾರ. 4ಕ್ಕೆ ಬಂದು ಕುಂತರು ಅಂತಂದ್ರೆ ರಾತ್ರಿ 8:30 ತನಕ ಕುಂದಿರ್ತಾರ. ನೀವು ನೋಡ್ರಿ ಬೇಕಾರ ಆ ಕಟ್ಟಿ ಮೇಲೆ ಕುಂತು ಜನ ಮುಂಜಾನೆ 3:30 ತಾಸ, ಸಂಜೆ ಮುಂದೆ 4:30 ತಾಸ, ಒಟ್ಟು ಒಂದು ದಿನಕ್ಕೆ 8 ತಾಸ ಆ ಕಟ್ಟಿ ಮೇಲೆ ಕುಂದಿರ್ತಾರಲ್ಲ. ಏನಾದರೂ ಹೊಲ ಸುದ್ದಿ ಮಾತಾಡ್ತಾರಂದ್ರೆ ನೀವು? ಏನಾರೇ ಮನಿ ಸುದ್ದಿ ಮಾತಾಡ್ತಾರಂದ್ರೆ ನೀವು? ಹೊಲ ಸುದ್ದಿನೂ ಮಾತಾಡಲ್ಲ, ಮನಿ ಸುದ್ದಿನೂ ಮಾತಾಡಂಗಿಲ್ಲ. ಮನಿದು ತಿನ್ನೋದು, ಮಂದಿದು ಮಾತಾಡೋದು. ಅದಕ್ಕೆ ಆ ಕಟ್ಟಿಗಳಿಗೆ ಭಾಳ ಮಂದಿ ಹೆಸರಿಟ್ಟಾರ. ಏನಂತ ಗೊತ್ತನ್ರಿ? ಸೋಮಾರಿಗಳ ಕಟ್ಟಿ. ಯಾ ಕಟ್ಟಿ? ಮಾತಾಡ್ರಿ ಯವ್ವ, ನಾನು ನಿಮಗೇನು ರೊಕ್ಕ ಕೇಳಕತ್ತೀನಿ? ಯಾಕಟ್ರಿ? ಸೋಮಾರಿಗಳ ಕಟ್ಟಿ. ಮನಿದು ತಿಂದು ಮಂದಿದ ಮಾತಾಡೋರು ಕಟ್ಟಿ.